ಮೈಸೂರಿನ ಒಂದು ಪ್ರಮುಖವಾದಂಥ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು ಮೈಸೂರಿನಲ್ಲಿ. ಹಿಂದೆ ಇದ್ದಂಥ ಮೈಸೂರು ಅರಸರ ಕುಟುಂಬದ ಸಾರ್ವಜನಿಕವಾದಂಥ ಸೇವೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವರು ಸಹ ಗೆಜೆಟಿಯರ್ನಲ್ಲಿ ಪ್ರಿನ್ಸಸ್ ಅವರ ಹೆಸರು ಇರ್ತಕ್ಕಂಥದ್ದನ್ನು ಸಹ ಮಾಹಿತಿಗಳನ್ನು ಕೊಟ್ಟಾಗಿದೆ. ಇಷ್ಟೆಲ್ಲ ಆದಮೇಲೂ ಸಹ ದಿನ ಪ್ರತಿಭಟನೆ ಮಾಡೋದು, ಆ ಬಿಸಿಲಲ್ಲಿ ಓಡಾಡೋದು, ನಿಮ್ಮನ್ನು ಬಿಸಿಲಲ್ಲಿ ಕರ್ಕೊಂಡೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳಿ ಅನ್ನೋದು, ಇಷ್ಟೆಲ್ಲ ಯಾತಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇನ್ನೂ ಜಾಣ ಮೌನದಲ್ಲಿದ್ದಾರೆ? ಏನು ಮುಖ್ಯಮಂತ್ರಿಗಳಿಗೂ ಸಹ ಆ ರಸ್ತೆಗೆ ಅವ್ರ ಹೆಸರು ಹಿಡ್ಕೋಬೇಕು ಅಂತ ಏನಾದರೂ ಭಾಳ ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾರ? ನಾನು ಕೇಳ್ತಕ್ಕಂಥ ಇಲ್ಲಿವರೆಗೆ ಕಳೆದ ಬಹುಶಃ 15 ದಿವಸ ಆಯಿತು, ಎಷ್ಟು ದಿವಸ ಆಯ್ತು ಈಗ? 15 ದಿನ ಆಗಿದೆ. ಒಂದು ಸಣ್ಣ ಇಶ್ಯೂ, ಇದನ್ನು ಇನ್ನೂ ಹೇಳ್ಕೊಂಡೋಗಿ ಆ ಮೈಸೂರು ಅರಸರು ಆ ಕುಟುಂಬ ಸಲ್ಲಿಸಿರ್ತಕ್ಕಂಥ ಸೇವೆಗೂ ಅಪಚಾರ ಮಾಡ್ತಕ್ಕಂಥದ್ರ ವಾತಾವರಣ ನಿರ್ಮಾಣ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೊರಟಿದ್ದಾರೆ ನನಗಂತೂ ಗೊತ್ತಿಲ್ಲ. ಅಷ್ಟೊಂದು ಅವರಿಗೆ ಅವ್ರ ಮುಖ್ಯಮಂತ್ರಿಗಳ ಸೇವೆ ಜ್ಞಾಪಕಾರ್ಥವಾಗಿ ಈ ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಧಾರದ ಮೇಲೆ ಒಂದು ಹೆಸರಿಟ್ಕೊಳ್ಳೋದಾದರೆ ಅವ್ರ ಹೆಸರನ್ನ ಈಗ ನಡೀತಾ ಇದೆಯಲ್ಲ ದಿವಸ, ಆ ಕೆಸರ ಗ್ರಾಮದ ರಸ್ತೆ ಇದೆಯಲ್ಲ, ಆ ರೋಡಿಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಕೊಂಡ್ರೆ ಮುಗಿದೋಯ್ತಪ್ಪ. ಸಿಂಪಲಾಗಿ ಸಾಲ್ವಾಗಲ್ವೇ ಇದು? ಕೆಸರೆ ರೋಡಿಗೇನೆ ಸಿದ್ದರಾಮಯ್ಯ ಇದು ಎಂಥದ್ದು ಪ್ರಮುಖ ರಸ್ತೆ ಅಂತೇಳಿ ಹಾಕೊಂಡ್ಬಿಟ್ರೆ ಆ ಪ್ರಿನ್ಸಸ್ ಹೆಸರು ಉಳ್ಕೋತದೆ, ಸಿದ್ದರಾಮಯ್ಯರ ಹೆಸರು ಉಳಿಯಲ್ವೇ? ಶಾಶ್ವತವಾಗಿರ್ತದೆ. ಯಾಕೆಂದರೆ ದೊಡ್ಡ ಸಾಧನೆ ಆಗಿರೋದೇ ಅಲ್ಲಲ್ವೇ? ಸಿದ್ದರಾಮಯ್ಯವರು ಬೆಂಗಳೂರು ಮೈಸೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಕೆಸರೆ ಭಾಗದಲ್ಲೇ ತಾನೆ. ಅಲ್ಲಿಗೆ ಇಟ್ಟರೆ ಹೆಸರಿಟ್ಟರೆ ಎಲ್ಲ ಆನಂದ ಪಡ್ತಾರೆ, ಅವರು ಆನಂದ ಪಡ್ಬೋದು ಬಹುಶಃ. ಯಾವ ಡೆವಲಪ್ಮೆಂಟು? ಯಾವುದು? ಜಯದೇವ ಆಸ್ಪತ್ರೆ ಕಟ್ಟಿಸ್ಬೇಕಾದ್ರೆ ಅವ್ರು ಒಬ್ಬರದೇ ಅಲ್ಲಿನ ಕಾಂಟ್ರಿಬ್ಯೂಷನ್ ಇಲ್ಲ. ಜಯದೇವ ಆಸ್ಪತ್ರೆಗೂ ಇಲ್ಲಿ ಏನವ್ರ ಮನೆಯಿಂದ ದುಡ್ಡು ತಂದು ಖರ್ಚು ಮಾಡೋರ? ಆಗಲಾದರೂ ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು. ಒಡವೆ ಇಲ್ಲ, ಅವ್ರ ಕುಟುಂಬದ ಒಡವೆ ಇಲ್ಲ, ಪ್ಲೆಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು. ನೀವೇನು ಮಾಡಿದಿರಿ? ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ. ಏನು ಮಾಡಿದ್ದೀರಿ ನೀವು? ಹೀಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವ? 1 18 ತಿಂಗಳು BJP ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ JNNURM ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ. BJP ಸರ್ಕಾರ ಒಂದು ಹೊಂದಾಣಿಕೆಯಲ್ಲಿ JNNM ಸ್ಕೀಮ್ನಲ್ಲಿ ಸುಮಾರು 2,000 ಕೋಟಿ ಹಣ ಬಂತು. ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ 20 ತಿಂಗಳು BJP JDSನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಚರ್ಚೆ ಮಾಡೋಣಂತೆ. ಇವರು 2 ಬಾರಿ ಉಪಮುಖ್ಯಮಂತ್ರಿಗಳು, 1 ಬಾರಿ ಸಂಪೂರ್ಣಾವಧಿ ಮುಖ್ಯಮಂತ್ರಿ, ಈಗ 2ನೇ ಬಾರಿಗೂ ಸಂಪೂರ್ಣ ಮುಖ್ಯಮಂತ್ರಿ ನಾನೇ ಇರ್ತಕ್ಕಂಥದ್ದು ನಿನ್ನೆ ದಿನವೂ ಘೋಷಣೆ ಮಾಡಿದ್ದಾರೆ, ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮ್ಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಇವರೇ ಎಲ್ಲ ಬೆಂಬಲ ಕೊಟ್ಟಿದ್ರಲ್ಲ 14 ತಿಂಗಳು. ಇದೇ ವರುಣಾ ಕ್ಷೇತ್ರದ ಶಾಸಕರು ಸುಮಾರು 238 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನನ್ನ ಮುಂದೆನೇ ಅರ್ಜಿ ಕೊಟ್ಟಿದ್ದರು. ನಾನು 14 ಮುಖ್ಯಮಂತ್ರಿ ಅವಧಿಯಲ್ಲಿ ಆಗಿದ್ರೆ ಇವರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಾನು ಇದ್ದ 14 ತಿಂಗಳಿಗೆ 238 ಕೋಟಿ ವರ್ಕಿಗೆ ಲೆಟ್ರ್ ಕೊಟ್ಟಾರ ಆ ಕ್ಷೇತ್ರಕ್ಕೆ? ಇಲ್ವಾಲ ಕುಡಿಯೋ ನೀರು 53 ಕೊಟ್ಟವ್ರು ನಾವು BJP JDS ಸರ್ಕಾರದಲ್ಲಿ. ಇಲ್ಲಿ ನಿಮ್ಮ ಮಳೆಹಳ್ಳಿ ಭಾಗದಲ್ಲಿ ಕೊಟ್ಟಿರೋರು ನಾವು. ನಿಮ್ಮ ರಾಜಕಾಲುವೆ ಮೈಸೂರು ನಗರದಲ್ಲಿ ಇಂಡ್ವಾಡಿದು ಎಷ್ಟು ಹೇಳಬೇಕು? ಹಾಗಂತ ಹೇಳಿ ನಾವು ಕ್ಲೈಮ್ ಮಾಡೋಕ್ಕಾಯ್ತದೆ? ಇದು ಹೆಸರನ್ನ ಹಿಡ್ಕೊಳ್ತಕ್ಕಂಥ ಈ ಕಾಯಾಲಿ ಇದೆಲ್ಲ ಬಿಡಬೇಕು ಮೊದಲು. ಮೌನಕ್ಕೆ ಅವ್ರ ಮೌನಕ್ಕೆ ಶರಣಾಗಿರೋದು ನೋಡಿದ್ರೇ
ಅವರ ಅಭಿಮಾನಿಗಳಿಗೆ ಚೂ ಬಿಟ್ಕೊಂಡಿದ್ದಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೋ ಒಂದು ರಸ್ತೆಗಿಲ್ಲ ರಾಜ್ಯಕ್ಕೆ ಇಟ್ಕೊಂಡ್ಬಿಟ್ಟಿದ್ರೆ ಕ್ಲೈಮ್ ಮಾಡ್ಕೊಂಡು ರಾಜ್ಯಕ್ಕೆ ನನ್ನಷ್ಟು ಈ ರಾಜ್ಯದ ಕೊಡುಗೆ ಯಾರೂ ಕೊಟ್ಟಿಲ್ಲ, ದೇವರಾಜ ಅರಸು ಕೊಡಲಿಲ್ಲ, ಅರಸು ಮಂಥನ ಕೊಟ್ಟಿಲ್ಲ, ಇವರೊಬ್ಬರೇ ಕೊಟ್ಟಿರೋದು ಅಂತ ಇವ್ರು ಏನು ಹೇಳ್ತಾರಲ್ಲ ಈಗಲೂ, ಇಂಥ ಮುಖ್ಯಮಂತ್ರಿನೇ ಕಂಡಿಲ್ವಂತಲ್ಲ. ಪಾಪ ಇಂಥ ಮುಖ್ಯಮಂತ್ರಿನ ಕಾಣಕ್ಕೆ ಸಾಧ್ಯವೂ ಇಲ್ಲ. ಹೌದು, ಮೈಸೂರಿಗಲ್ಲಪ್ಪ, ರಾಜ್ಯಕ್ಕೆ ಇಡೋದು ಒಳ್ಳೇದು. ರಾಜ್ಯಕ್ಕೆ ಇಟ್ಬಿಡಿ, ಹೆಸರನ್ನ ಬದಲಾವಣೆ ಮಾಡ್ಕೊಂಬಿಡಿ. ಮೈಸೂರಿಗೆ ಯಾಕೆ ಇಡ್ತೀರಿ? ರಾಜ್ಯಕ್ಕೆ ಇಲ್ವೇ ಕೊಡುಗೆ ಕೊಟ್ಟಿರೋದು? ಇನ್ನೇನೆ 15% ಏರಿಕೆ ಮಾಡಿರೋದು ಬರೀ ಮೈಸೂರ್ಗ? ರಾಜ್ಯಕ್ಕೆ ತಾನೇ ಏರಿಕೆ ಆಗಿರೋದು. ಬಸ್ ದರ ಯಾವ್ಯಾವ ದರ ಏರಿಕೆ ಮಾಡಾಯಿತು? ಪೆಟ್ರೋಲು ಡೀಸೆಲ್ ಬೆಲೆ ಸೆಸ್ 3-3.5 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರು. ಇದೇ ತಾನೇ ಸಾಧನೆ. ಸರ್ ಇವರು ಬಿಟ್ಕೊಡಲ್ಲ ಅಂತೀರಾ ಸರ್ ಡಿ.ಕೆ. ಶಿವಕುಮಾರ್? ಅದು ನನಗೆ ಸಂಬಂಧ ಇಲ್ಲ, ಅವ್ರ ಪಕ್ಷಕ್ಕೆ ಸೇರಿರೋದು. ಈಗ ಡಿನ್ನರ್ ಮೀಟಿಂಗ್ನಲ್ಲಿ ಅವ್ರು ಏನು ಚರ್ಚೆ ಮಾಡೋರೆ ನಮಗೇನು ಗೊತ್ತು? ಡಿನ್ನರ್ ಮೀಟಿಂಗ್ ಯಾಕೆ ಕರ್ಕೊಂಡಿದ್ದಾರೆ ನಮಗಂತೂ ಗೊತ್ತಿಲ್ಲ. ಅದು ನೋಡೋಣ ಮುಂದೆ ಏನೇನಾಗುತ್ತೆ. ಈಗ ನಾವು ರಾಜಕಾರಣದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಒಂದು ಆಶಾಭಾವನೆಯಿಂದ ಕೆಲಸ ಮಾಡೋದು, ಮುಂದೇನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ರಿಗೂ ಅವ್ರವ್ರದೇ ಆದಂಥ ಆಶಾಭಾವನೆಗಳು ಇಟ್ಕೊಂಡಿರ್ತಾರೆ ರಾಜಕಾರಣಿಗಳು. ಸರ್, ಈಗ ಜೆಡಿಎಸ್ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ ಯಾವ್ದಾದ್ರು ಒಂದು ಹಗರಣಗಳು ಬಂದ್ರೆ, ಪ್ರಕರಣಗಳು ಬಂದ್ರೆ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಂತಹ ಕಾಂಗ್ರೆಸ್ನವರು ಇದೀಗ ಅವ್ರ ಮೇಲೆ ಗಂಭೀರ ಆರೋಪ ಬಂದಾಗ ಪ್ರಿಯಾಂಕರ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ. ಅದಕ್ಕೆ ಹೇಳಿದ್ದು ನೋಡಿ, ಈ ಸರ್ಕಾರದಲ್ಲಿ ನಾನು ಈಗ ಇವತ್ತು ಲೇಟೆಸ್ಟು ಅದೆಲ್ಲ ಕಲಬುರಗಿಲಿ ಬೇರೆ ಎಲ್ಲ ಎಳ್ನೀರು ನೀರು ಎಲ್ಲ ಸಪ್ಲೈ ಮಾಡ್ತಾವ್ರು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು. ಇಲ್ಲಿ ಎಳ್ನೀರು ನೀರು ಸಪ್ಲೈ ಮಾಡೋದು ಬೇರೆ, ಧರಣಿ ನಡೆಸ್ತಕ್ಕಂಥ ಒಂದು ಪ್ರತಿಭಟನಾಕಾರರ ಮೇಲೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಪ್ರಕರಣಗಳಲ್ಲಿ ಆತ್ಮಹತ್ಯೆಗಳಾಯಿತು. ಆತ್ಮಹತ್ಯೆಗೆ ಯಾವ ಮಂತ್ರಿ ಕಾರಣ ನಾನು ಆಪಾದನೆ ಮಾಡಲ್ಲ. ಆ ವಾತಾವರಣ ಇವತ್ತು ಯಾತಕ್ಕೆ ಸರ್ಕಾರ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ, ಇದನ್ನು ಚಿಂತನೆ ಮಾಡಬೇಕಲ್ವೇ? ಸರ್ಕಾರದ ಆಡಳಿತ ಅಂತಕ್ಕಂಥದ್ದು ಇದೆಯಲ್ಲ, ಆ ಆಡಳಿತದ ವೈಫಲ್ಯಗಳು, ಆ ಆಡಳಿತದಿಂದ ಹಲವಾರು ರೀತಿಯ ಹಿಂಸೆಗೆ ಒಳಗಾಗ್ತಾ ಇರ್ತಕ್ಕಂಥವ್ರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ರಾಜೀನಾಮೆ ಕೇಳೋದಾಗಲಿ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಕುರಿತು ನೀವು ಆಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಈ ಸರ್ಕಾರದ ದೌರ್ಬಲ್ಯ, ಈ ಸರ್ಕಾರದ ವೈಫಲ್ಯ, ಇದನ್ನು ನೋಡಿದಾಗ ಈ ಸರ್ಕಾರವೇ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನೈತಿಕತೆ ಉಳಿಸ್ಕೊಂಡಿಲ್ಲ. ಇವರು ಬೇರೆ ಬಿಟ್ಟಾಕಿ ಅದು ಯಾರ ಪಾಪ ಇವತ್ತು ಅದೇ ರಾಮಪ್ಪನರಿದ್ದಾರಲ್ಲ, ಇವರು ಖಾಸಾ ಶಿಷ್ಯ, ಹರಿಹರದ ಶಾಸಕ, ಬಹುಶಃ BJP ಗೌರ್ಮೆಂಟ್ ಇದ್ದಾರಪ್ಪ, ಅದೆಲ್ಲ ಇವರ ಖಾಸಾ ಶಿಷ್ಯನ ಹಿಡಿದು ಯಾರೋ ಒಬ್ಬ ಕಾಂಟ್ರಾಕ್ಟರ್, ಅದು ಮುಸ್ಲಿಂ ಬೇರೆ, ಅವನು ಕೆಲಸ ಮಾಡಿರೋನು ಹರಿಹರದಲ್ಲಿ, ದುಡ್ಡು ಕೊಟ್ಟಿಲ್ಲ, ಪೇಮೆಂಟ್ ಆಗಿಲ್ಲ, ನನಗೆ ಈಗಾಗಲೇ ಕೆಲಸ ಮಾಡಿ 1 ವರ್ಷ 2 ವರ್ಷ ಆಗಿದೆ ಅಂತ ಹೇಳಿ ದಯಾಮರಣಕ್ಕೆ ಮುಖ್ಯಮಂತ್ರಿಗಳಿಗೆ ಅರ್ಜಿ ಹಾಕೊಂಡವನೇ. ಇದನ್ನು ಆಡಳಿತ ಅಂತ ಕರಿತೀರಾ? ಪೇಮೆಂಟ್ ಆಗಿಲ್ಲ ಅಂತ ಹೇಳಿ ಹರಿಹರ ಶಾಸಕ BJP ಸರ್ಕಾರ ಇದ್ದಾಗ ದುಡ್ಡು ತಗೊಂಡು ಹೋಗೋರಲ್ಲಿ ಅಭಿವೃದ್ಧಿಗೆ, ಆ ದುಡ್ಡನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಇಲ್ಲಿ ವಾಲ್ಮೀಕಿ ಹಗರಣ, ಪಾಪ ಅವನು ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ. ಆಧುನಿಕ ನಮ್ಮ ಕಲಿಯುಗದ ವಾಲ್ಮೀಕಿ ರಾಮಾಯಣ ಪ್ರಾರಂಭನೇ ಆಯ್ತಿರಲಿಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ. ಆತ್ಮಹತ್ಯೆ ಮಾಡ್ಕೊಂಡು ಕಲಿಯುಗದ ವಾಲ್ಮೀಕಿ ರಾಮಾಯಣ ನೋಡ್ಕೊಂಬಂದ್ರಿ. ಇವತ್ತು ಅದೆಂಥದ್ದು ನೋಡಿದೆ, ಅದು ಯಾವುದೋ CID ಇಂದಲೋ SIT ಇಂದಲೋ 7.5 ಕೋಟಿ ಏನೋ ಸರ್ಕಾರದ ಖಜಾನೆ ವಾಪಸ್ ಕೊಟ್ಟವ್ರೆ ಅಂತಿಗೆ, 84 ಕೋಟಿ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದ್ನಪ್ಪ. ಇದು 0% ಭ್ರಷ್ಟಾಚಾರನ. ಅದೆಂಥದ್ದು ಇನ್ನೊಂದು ಯಾವುದೋ ನಿಮ್ಮ ಬೋವಿ, ಆ ಬೋವಿ ನಿಗಮದಲ್ಲಿ ಅದ್ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟು ಉದಾಹರಣೆ ಕೊಡೋದು. ಈಗ ಬೆಳಗಾವಿನಲ್ಲಿ ಒಬ್ಬ ಮಂತ್ರಿ PAಯ ಒಂದು ಇನ್ವಾಲ್ವ್ಮೆಂಟಲ್ಲಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ, ಸರ್ಕಾರಿ ಅಧಿಕಾರಿನೇ ಆತ್ಮಹತ್ಯೆ ಮಾಡ್ಕೊಂಡೇನೋ ಅಲ್ಲಿ. ಯಾತಕ್ಕೆ ಆಗ್ತಾ ಇದೆ ಇದು? ಇದು ಸರ್ಕಾರದ ಒಟ್ಟಾರೆ ವೈಫಲ್ಯಗಳು. ಇವತ್ತಲ್ಲಿ ಯಾರೋ ಗದಗ್ನಲ್ಲಿ ನೆನ್ನೆ ಆತ್ಮಹತ್ಯೆ ಮಾಡ್ಕೊಂಡವನೇ, ಅವ್ರ ಹೆಂಡತಿ ಏನೋ ಅದೇನೋ ಆಯಮ್ಮ ಏನೋ ಹೇಳ್ಕೊಂಡವ್ರಿಗೆ ಯಾವುದೋ ಹೋಟ್ಲಲ್ಲಿ ನೆನ್ನೆ. ಅದಕ್ಕೆ ಹೇಳಿದ್ದು, ಇಲ್ಲಿ ಒಬ್ಬ ಮಂತ್ರಿ ಬಗ್ಗೆ ಚರ್ಚೆ ಮಾಡೋದಲ್ಲ, ಒಟ್ಟಾರೆ ಈ ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ, ಈ ರಾಜ್ಯಕ್ಕೆ ಮತ್ತಿನ್ನೆಂದೂ ಬರಲ್ಲ.
ಸುವರ್ಣಾಕ್ಷರದಲ್ಲ ಬರೀತಕ್ಕಂಥ ದಿನ ಸಿದ್ದರಾಮಯ್ಯನವರ ಕೊಡುಗೆ ಅವ್ರ ನೇತೃತ್ವದಲ್ಲಿ ಮುಂದೆ ಬರೆಯೋರು ಇತಿಹಾಸ ಬರೆಯೋರು. ಬಹುಮತ ಕಾಂಗ್ರೆಸ್ ಅವರು ಜೆಡಿಎಸ್ ಶಾಸಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಯಾರು ಹೈಕಮಾಂಡ್ ಮಾತಾಡಿದ್ರೆ final ಆಗಿ ಯಾರು ಅಯ್ಯೋ ಪಾಪ ಯಾತಕ್ಕಪ್ಪ ಅವರು ಅಷ್ಟು ಬೆಂಬಲ ಇದ್ದು ಆ ಸರ್ಕಾರಕ್ಕೆ ಸಂಖ್ಯೆ ಪ್ರತಿನಿತ್ಯ ನಮ್ಮ ಶಾಸಕನ್ನ ಬನ್ರಪ್ಪ ಬನ್ನಿ ನಿಮ್ಗೆ ಅಭಿವೃದ್ಧಿ ಬೇಕಾ ಬನ್ನಿ ನಮ್ಮ ಹತ್ರ ಅಂತಾರೆ. ಆ ಕಾಂಗ್ರೆಸ್ನಲ್ಲಿ ಇರೋದೇ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ನಿಮ್ಮ 19 ಮೇಲೆ ಹಾಕೊಂಡು ಅಂತ ಅವರಿಗೆ ಇರೋದು ಆ 18 19 ಈಗ 18 ಇದ್ದಾರೆ. ಆ 18 ಶಕ್ತಿ ಅವ್ರಿಗೆ ಗೊತ್ತು. ಈ 18 ಶಾಸಕರ ಶಕ್ತಿ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರೋದ್ರಿಂದ ಈ ಶಕ್ತಿಯನ್ನು ಹೊಡಿಬೇಕು ಅಂತಕ್ಕಂಥದ್ದು ಪಾಪ ಅವರ ಮೊದಲನೇ ಪ್ರಿಯಾರಿಟಿ ಇಟ್ಕೊಂಡಿದ್ದಾರೆ. ಅದಷ್ಟೇ, ಬೇರೆ ಏನಿಲ್ಲ. ಆದ್ರೆ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ ಅವರು. ಈಗ ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಏನಾದ್ರು ಮಾತುಕತೆ ಆಡ್ತಾ ಏನು ನಿಮ್ಗೇನು ಜಿ ಟಿ ದೇವೇಗೌಡರದು JDSದು ಏನೋ ಸಂಪೂರ್ಣ ಏನೋ ಒಂದು ಬಿರುಕು ಬಂದ್ಬಿಟ್ಟಿದೆ ಅಂತ ನಿಮ್ಗೆ ಏನಾದರೂ ಅನಿಕೆ ಇದೆಯಾ? ಅವರು ನೋಡಿ, ಜಿ ಟಿ ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ. ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಚರ್ಚೆ ಮಾಡ್ತಾರೆ. ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕು. ಅಲ್ಲ, ಕಾಂಗ್ರೆಸ್ ಅವರು ಅವ್ರನ್ನ ಆಸೆಯಿಂದ ನೋಡ್ತಾ ಇದ್ರೆ ಬರ್ತಾರೆ ಅಂತ. ಏನು ಆಸೆಯಿಂದ ನೋಡಿದ್ರು ಜಿ ಟಿ ದೇವೇಗೌಡರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಅಲ್ಲೂ ಹೇಳಿದೆ, ಜಿ ಟಿ ದೇವೇಗೌಡರದು ಜನತಾದಳದ್ದು ಸಂಬಂಧ ಬೇರೆ. ಜಿ ಟಿ ದೇವೇಗೌಡರದು ಜನತಾದಳದಲ್ಲಿ ಆಗ್ತಕ್ಕಂಥ ಕೆಲವು ಸಂದರ್ಭದ ಮಾತುಕತೆಗಳು ಈ ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ, ಉಂಡು ಮರಗವರಿಗೆ ಅಂತೆ, ಆ ರೀತಿಯಾದ ವಾತಾವರಣ ಇರೋದು. ಯಾರು ಇದ್ರ ಬಗ್ಗೆ ಆತಂಕ ಬೇಡ, ಬಿಗಿಯಾಗಿರುತ್ತೆ. ಏನ್ ಬ್ರದರ್, ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಚಾರ ನಿಖಿಲ್ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು, ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ. 12ನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ. 12ನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ. ಅದರ ಬಗ್ಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ. ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡ್ತಾರೆ. ಚುನಾವಣೆ ಮೂಲಕನೇ ಮಾಡ್ತೀವಿ. ಚುನಾವಣೆ ಮುಖಾಂತರನೇ ಮಾಡ್ತಾರೆ. ಸಭೆ ಹೇಗೆ ಉದ್ದೇಶ? ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಕಾರ್ಯಕರ್ತರ ಸಭೆ ಕರೆದಿದ್ದಾರೆ.